ಇವತ್ತು ಹೆಂಗಿದೆ ಭಾರತದ ಪರಿಸ್ಥಿತಿ? ಟ್ರಂಪ್ನು ಜಿಗಿದಾಡಿದ್ರು ಏನು ನಮ್ಮ ಮಾಡೋದಾಗಲಿಲ್ಲ, ತಾನೇ ಟ್ಯಾಕ್ಸ್ ಕಡಿಮೆ ಮಾಡಬೇಕಾಗಿತ್ತು. ಎಷ್ಟು ಹಾಗಾಡ್ತಿದ್ದ? ಚೀನಾನು ಏನು ಮಾಡೋದಾಗಲಾಗಿದೆ. ಯಾಕಪ್ಪ ಅಂದ್ರೆ ಈ ದೇಶದ ಮತದಾರರು ನೀವು ಒಬ್ಬ ಸಮರ್ಥ ನಾಯಕನ ಕೈಯಾಗ ಭಾರತ ಕೊಟ್ಟಿರಿ. ಇವ್ರು ಚಲೋ ಏನ ಮೋದಿಯವರು, ಮುಂದೆ ಬರೋರು ಭಾಳ ಡೇಂಜರ್ ಅದಾರ. ಯಾರು ಗೊತ್ತಾಯ್ತಲ್ಲ, ಅವ್ರು ಬಂದ್ರಂತರು ಮತ್ತೆ ಬುಲ್ಡೋಜರೇ. ಹಂಗೆ 2028 ಚೇಂಜ್ ಆಗಬೇಕು ಬೇಡ? ಆಗ್ಬೇಕಂದ್ರೆ ಕರ್ನಾಟಕದಲ್ಲಿ ಹಿಂದೂಗಳು ಸುರಕ್ಷಿತ ಆಗಿರ್ಬೇಕು. ನಮ್ಮ ಪೊಲೀಸರು, ನಾವು ಸಡ್ಲಿ ಬಿಡೋದಿಲ್ಲ ಪೊಲೀಸರಿಗೆ. ಫುಲ್ ಅವರಿಗೆ ಮೊದಲು ಅವ್ರ ಏನು ನೇಮಕಾತಿ ಮೊದಲು ಮಾಡ್ತೀನಿ ಬಂದ್ಕೊಳ್ಳ. ಎಲ್ಲರಿಗೆ ಏಕೆ ಪಾಲಿಟಿಷಿಯನ್, ಎಲ್ಲ ಹೊಸ ಗಾಡಿಗಳು. ಯಾವ ಪಾಕಿಸ್ತಾನ್ ಜಿ ಅನ್ನೋದ್ರ ಡಮ್, ಇನ್ನ ಮುಂದಿನ ದಾ ಬಾದ ಅನ್ನೋದ್ರೊಳಗೆ ಡಮ್ಮೆ. ಸೀದಾ ಮ್ಯಾಗೆ ಹೋಗುದು, ಎಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ನಿಸು. ಯಾವುದೇ ಗಣಪತಿ ಮ್ಯಾಗ ಕಲ್ಲು ಹೋಗೋದಂದ್ರೆ ಅಲ್ಲಿ ಯಾವಾಗ ಎಲ್ಲಿಂದ ಕಲ್ಲು ಬಂದೈತೆ ಅದು ಮನಿ ಡಮ್ ಆಗೋಗ ಬೇಡ. ಇವತ್ತೇನು ಶಿವಾಜಿ ಮಹಾರಾಜರ ಮ್ಯಾಗ ಚಪ್ಪಲಿ ಹೋಗೋದಾರಲ್ಲ ನನ್ನ ಮಕ್ಕಳು. 28ಕ್ಕೆ ನಾವು ಬಂದ ಮ್ಯಾಗ ಪೊಲೀಸರ ಬಳಿ ಅಂತರೂ ಡ್ರೋನ್ದಾಗ ಯಾರ್ಯಾರು ಒಳಗಿದ್ರು ನಮ್ಮ ಮಕ್ಕಳದ್ದು ಎಲ್ಲ ಗುರ್ತೈತೆ. ಸಂಡಿಗಳು ಅದಾವು, ಅವತ್ತನ್ನು ಒಂದೊಂದೇ ಹೊರಗೆ ತಂದು ಟ್ರೀಟ್ಮೆಂಟ್ ಕೊಟ್ಟು. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಮುರ್ದಾಬಾದ್ ಪಾಕಿಸ್ತಾನ ಅನ್ಸಿ ಮನೆ ಕಳಿಸ್ತೇವೆ. ಹಂಗೆ ಮಾಡ್ಬೇಕಿಲ್ಲ ಈಗ. ಹಂಗೆ ಮಾಡ್ಬೇಕಾದ್ರೆ ನೀವೆಲ್ಲ ಒಕ್ಕಟ್ಟಾಗಬೇಕು. ಯಾರು ಜಾತಿ ಗೀತಿ ಬಿಡ್ರಿ. ನೋಡ್ರಿ ಇವತ್ತು ಧಾರವಾಡದಾಗ ಹುಡುಗರು ದಂಧೆ ಮಾಡ್ಲಕತ್ತಾರೆ. ಎದಕ್ಕೆ? ನೌಕರಿ. ನಾವು ವಿಧಾನಸಭಾದಾಗ ಹೇಳಿದ್ದ, ಬೆಂಗಳೂರಿನಾಗ ಮುಖ್ಯಮಂತ್ರಿಗಳೇ ನೀವು ಹುಷಾರಿರಿ, 2,80,000 ಪೋಸ್ಟಿಂಗ್ ಆಗ್ಬೇಕು ಕರ್ನಾಟಕದಾಗ. 2,80,000 ಪೋಸ್ಟಿಂಗ್ ಆದ್ರೆ 2,80,000 ಯುವಕರಿಗೆ ನೌಕರಿ ಆಗ್ತದೆ. 2,80,000 ಮಂದಿಗೆ ಗ್ಯಾರಂಟಿ 10 ಕಿಲೋ ಅಕ್ಕಿ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ 20,000-30,000 ಪಗಾರ ಬರ್ತದೆ. 3 ಲಕ್ಷ ಕುಟುಂಬಗಳನ್ನು ನೀವು ಶ್ರೀಮಂತ ಮಾಡ್ಬೋದು. ಇಲ್ಲಕಂದ್ರೆ ನೇಪಾಳದಾಗ ಮೊನ್ನೆ ಏನಾಯ್ತು ನೋಡಿರಲ್ಲ, ಶ್ರೀಲಂಕಾದಾಗ ಏನಾಯಿತು ಹಂಗೆ ಆಗ್ತೈತೆ. ವಿಧಾನಸೌಧ ಆಗ್ತದೆ. ಇವತ್ತು ಆ ಹುಡುಗರು ಹೇಳ್ಯಾರ ಏನಂದರೆ, ನೀವು ನೇಮಕಾತಿ ಮಾಡ್ಕೋದೇ ಇದ್ದರೆ ವಿಧಾನಸಭೆ ಹೋಗ್ತೀವ ಅಂತ ಎಚ್ಚರಿಕೆ ಕೊಡೋ ಪರಿಸ್ಥಿತಿ ಬಂದ ಮ್ಯಾಗ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳ್ಯಾರ, 5 ವರ್ಷ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ ಇವತ್ತು ಹೇಳ್ಯಾರ. ನಾವು ವಿಧಾನಸಭೆದು 3 ಕಡೆ ಮಾತಾಡಿದೆ. ಪೊಲೀಸರ ವಯೋಮಿತಿ ಹೆಚ್ಚು ಮಾಡಿರಿ, ಪಾಪ ಕರೋನಾದಾಗ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೊಡೆದೆ ಚಂಕ ಹೊಡೆದೆ. ಇವ್ರಿಗೆ ಬುದ್ಧಿ ಬರಲಿಲ್ಲ. ಇವತ್ತು ಧಾರವಾಡದ್ದು ನೋಡಿದ ಮ್ಯಾಗ ಸಿದ್ದರಾಮಯ್ಯವ್ರಿಗೆ ಅನ್ಸೈತಿ ಇದು ಭಾಳ ಸೀರಿಯಸ್ ಹೋಗ್ತದೆ ಅಂತೇಳಿ ಇವತ್ತು ಅಪಾಯಿಂಟ್ಮೆಂಟ್ 5 ವರ್ಷ ಏನು ಮಾಡ್ಯಾರ, ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಅದಕ್ಕೆ ಬಂಧುಗಳೇ, ಒಂದು ಕಡೆ ನಮ್ಮ ಯುವಕರಿಗೆ ಉದ್ಯೋಗ ಆಗಬೇಕು, ನಮ್ಮ ಸನಾತನ ಧರ್ಮ ರಕ್ಷಣೆ ಆಗಬೇಕು. ನಾವು ಸುರಕ್ಷಿತವಾಗಿ ದೇಶನಾಗ ಈ ರಾಜ್ಯದಾಗ ಇರಬೇಕಾದ್ರೆ ಎಲ್ಲರೂ ಮುಂದಿನ ಚುನಾವಣೆ ಬಂದಾಗ ಯಾರು ಹಿಂದೂ ಪರವಾಗಿ ಗಟ್ಟಿ ಇರ್ತಾನೆ ಮತ್ತು ಅಳ್ಪುಳ್ಕಿದ್ದವ್ರನ್ನ ಆರಿಸಿ ಕಳಿಸ್ಬೇಡ್ರಿ. ಈ ರಂಜಾನಕ್ಕೆ ಇದು ಕೊಡೋರು, ಈ ಅಕ್ಕಿ ಬೆಲ್ಲ ಕೊಡೋರನ್ನ ಆರಿಸಿ ಕಳಿಸ್ಬೇಡ್ರಿ. ಸಾಕಿಲ್ಲ, ಎದಕ್ಕೆ ಬೇಕಾರೆ ಇವ್ ಬುದ್ಧಿ ಇಲ್ಲ ನಮ್ಮ ಮಂದಿಗೂ. ನೀವು ಅವ್ರು ಕೊಟ್ರೆ ಓಟ್ ಹಾಕ್ತಾರೆ, ಹಾಕ್ಯಾರೇನ್ರಿ ಸರ್ಕಂತಾರೆ ನಿಮ್ಗೆ. ನನಗಂತೂ ಬಿಜಾಪುರ ಹಾಕೋದಿಲ್ಲ ಬಿಡ್ರಿ. ನಾ ಬೇಡ ಅಂತೇಳಿ ನೀವು ಬರೋದು ಬೇಡ, ನೀವು ಓಟ್ ಹಾಕೋದು ಬೇಡ. ನಮ್ಮ ಮಂದಿ ಅದಾರ ಗಟ್ಟಿಗೆ ಬಂದು ಓಟ್ ಹಾಕ್ತಾರೆ. ಅದಕ್ಕೆ ನೀವೆಲ್ಲರೂ ಗಟ್ಟಿ ಆದರೆ ಮುಂದಿನ ದಿವಸದಲ್ಲಿ ಭಾರತ ಆಗಿರ್ತದೆ, ನಮ್ಮ ರಾಜ್ಯ ಸುರಕ್ಷಿತ ಇರ್ತದೆ. ಇವತ್ತೇನು ನಮಗೆ ಕರ್ನಾಟಕದಾಗ ಏನೂ ಆ್ಯಕ್ಷನೇ ಇಲ್ಲ, ಪೊಲೀಸ್ ಆ್ಯಕ್ಷನೇ ಇಲ್ಲ. ಅವ್ರನ್ನ ಒದ್ದು ತರಬೇಕಾಗಿತ್ತಲ್ಲ, 200 ಮಂದಿ ಯಾರದಾರ ಅವ್ರನ್ನ ತರುವುದಿಲ್ಲ. ಭಾಳ ಪ್ರೆಷರ್. ಪಾಪ SP ಸಣ್ಣ ಹುಡುಗದಾರನ್ನ ಇನ್ನು 5 ಮಂದಿ SP ಕರೆಸಿರ್ತಿಲ್ಲ ಬಾಗಲಕೋಟೆ. ಅದನ್ನು ಸಂಶೋಧನೆ ಮಾಡಿ ಶಾಂತಿಯನ್ನು ಹೆಂಗೆ ಮಾಡಬೇಕು ಅಂತ ಅವ್ರು 5 IPS ಅಧಿಕಾರಿಗಳು ಚರ್ಚೆ ಮಾಡಿ
ಇಂಥವ್ರು ಎಲ್ಲೆಲ್ಲಿ ಅದಾರೆ ಸಮಾಜಘಾತಕರು ಅಲ್ಲಿ ಮಸೂತಿಯಾಗ ಅದಾರೆ. ಆ ದೋನ್ಸೆ ಮಂದಿನ ತಂದು ಒತ್ತಾನು ಹೋದ್ರೆ 20 ವರ್ಷ ಬಾಗಲಕೋಟೆ ದಂಧೆ ಆಗೋದು. ಮಾಡಿರಿ ನೀವು ಯಾರದೇ SP ಪಾಪ ಅವ್ರು ಏನು ಮಾಡಬೇಕು, ಪ್ರೆಷರ್ ಇರ್ತೈತಿ. ನಾ ಹೇಳೋದು ಇಷ್ಟೇ, ಎಷ್ಟು ಲಿಮಿಟ್ನಾಗ ನೀವು ಮಾತು ಕೇಳ್ರಪ್ಪ. ನೋನ್ ರಾಜಕಾರಣಿಗಳು ಕಟ್ಟದಾನ ಕಟ್ಟಿ ನೀವು ಏನು ಮಾಡಂಗದಾರ, ಪೊಲೀಸರಿಗೆ ಭಾಳ ಟ್ರಾನ್ಸ್ಫರ್ ಮಾಡ್ತಾರೆ. ನಾಳೆ ನಮ್ಮ ಸರ್ಕಾರ ಬಂದ್ರೆ ನಾ ಪ್ರಮೋಷನ್ ಕೊಡ್ತೀನಿ, ಈ ನಾಟಕ ಮಾಡಿದ್ರೆ ಡಿಮೋಷನ್ ಕೊಡ್ತೀನಿ. ಹೋಗ್ರಿ ಅಲ್ಲೇ ಪಾಕಿಸ್ತಾನದಾಗೆ IPS ಆಗ್ರಿ PSI ಆಗ್ರಿ ಅಂತಾರೆ. ಮತ್ತು ಇವ್ರು ಸಾಬ್ರಂಗ ವರ್ತನೆ ಮಾಡಿದ್ರು ಇಟ್ಕೊಂಡು ಏನು ಮಾಡೋದು? ಅದು ಸ್ಟ್ರಾಂಗ್ ಇವತ್ತು ಬೇಕಾಗಿದೆ. ಮ್ಯಾಗಿನವ್ರು ಗಟ್ಟಿಬೇಕು. KGHಳ್ಳಿ DGHಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ಗೆ ಒಗ್ಗು ಬೆಂಕಿ ಹಚ್ತಾರೆ. ನಮ್ಮ ಗೃಹ ಮಂತ್ರಿ ಬೊಮ್ಮಾಯಿ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಹೊಡೆದು ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾನೆ. ಇವತ್ತು ಆ ಕೇಸ್ ವಾಪಸ್ ತಗೋತಾರೆ. ಪೊಲೀಸರ ನೈತಿಕ ಬಲ ಏನು ಉಳಿತದೆ? ಯಾಕೆ ಪೊಲೀಸರು ಇದನ್ನು ಕೆಲಸ ಮಾಡೋದು ಕೇಳ್ರಿ ನೋಡೋಣ. ಅವ್ರು ಏನು ಮಾಡ್ಬೇಕು ಪಾಪ? ಇಂಥ ನಾಲಾಯಕ ಸರ್ಕಾರಗಳು ಬಂದಿದ್ದರಿಂದ ಇವ್ರು ತಲೆ ಮ್ಯಾಗ ಕೂತಾರ. ನಮ್ಮವರೇ ಇದ್ದರು. ಅರಗ ಜ್ಞಾನೇಂದ್ರ ಅವ್ನು ಕೇಳಿದೆ, ಪುಣ್ಯಾತ್ಮ ನೀ ಯಾಕೆ ಗೃಹ ಮಂತ್ರಿ ಆಗಿ ಏನು ಅರಣ್ಯ ತಗೋ, ಏನು ಮಾಡಲಿ ಅಂತ ನಾಡ್ರೆ ಯಾವ ಪೊಲೀಸ್ ಅಧಿಕಾರಿಗಳು ನಾನು ಮಾತೇ ಕೇಳಿದೆ. ಅರಗ ಜ್ಞಾನೇಂದ್ರ ಮತ್ತೆ ಎದಕ್ಕೆ ಕಿಸಿಲಾಕದೆಯಪ್ಪ? ಬೊಮ್ಮಾಯಿಗೂ ಕೇಳಿದೆ ನಾನು. ಅಲ್ಲೇ ಅವ್ರು ಹಿಂದೆ ಕುಂಡ್ರದ್ದು, ಯಾಕಂದ್ರೆ ನಾನು ಸೀನಿಯರ್ MLA, ನಾವು ಹಿಂದೆ ಕುಂಡಿರ್ಬೇಕಲ್ಲ. ಬೊಮ್ಮಾಯಿ ಕೇಳಿದೆ, KGHಳ್ಳಿ DGHಳ್ಳಿ ಒಳಗೆ ರಾತ್ರಿ 2ಕ್ಕೆ ಕೊತ್ತಂಬರಿ ಲೆಕ್ಕಕ್ಕೆ ಗಯತೆ ಮೇರೆ ಬೇಟ. ಮತ್ತು ನೀವೇನು ಕಿಸಿಲಾಕಾಯ್ತಿದ್ರಿ 2ಕ್ಕೆ? ಏನು ಮಾತಾಡ್ತೀರಿ ಎತ್ತಾಳ್ರಿ, ಏನು ಮಾತಾಡ್ತೀರಿ ಅಂತಂದ. ನಿಮ್ಗೇನಾರೇ ಐತೆ ಮಾನ ಮರ್ಯಾದೆ? ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ, ದಡ 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 ನಾಲ್ಕು ಎನ್ಕೌಂಟ್ರ್ ಮಾಡಿದ್ರೆ ಒಂದು ನಿಂತಿರ್ತಿದಿಲ್ಲ. ನಾವು ಕೆಟ್ಟ ಪುಕ್ಸುಳಿ ಮಕ್ಕಳವರು ಭಾಳ ಭಾಳ ಮಾಡ್ತಾರವರು. ನೀವು ಹಂಗೆ ಮಾಡ್ತೀರಿ. ಲಾಠಿ ಚಾರ್ಜ್ ಇನ್ನವ್ರು ಹಿಂಗೆ ಎತ್ತಿರೋದಿಲ್ಲ, ಮನೆಗೆ ಹೋಗಿ ಮುಕ್ಕೊಂಡು ಬಿಟ್ಟಿರ್ತೀರಿ. ನೀವು ವೀರ ಸುರಾದೀಶ್ವರದೇ. ನಿಮ್ಮ ಕತ್ತಿ 4 ಹೊಡೆದ್ರು ಹೊಡೆಯಲಾಕೋರು. ನೀವು ಒಳಗೆ ಹೋಗಿ ಬಿಡ್ಬೇಕಲ್ಲ, ಒಳಗೆ ಕೂತಿರ್ತಾರಲ್ಲ ಆ ಸುಳ್ಳು ಮಕ್ಕಳು ಹಿಡಿತಂದು ತಿರುಗಾಡಿ ಹೊಡಿಲಾಕತ್ತಾರೆ. ಅದು ಪೊಲೀಸರು ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ ಗೊತ್ತಾನು? ನಿಮ್ಮ ಸಪೋರ್ಟಾಗಿ ಅವರು ಹೇಳ್ತಾರೆ. ನೀವು ಮೊದಲು ಪುಕ್ಕದಿರಿ, ಪೊಲೀಸರು ಏನಪ್ಪ ನೋಡಿ ಮತ್ತು ಈ ಸರ್ಕಾರ ಅಂತ ಯಾರು ಸರ್ಕಾರ ಗುರ್ತೈತಲ್ಲ, ಅವ್ರದ್ದೇ ಸಪೋರ್ಟ್. ಮತ್ತು ಸಸ್ಪೆಂಡ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಕಿರಿಕಿರಿ ಬೇಡತ್ತೇಳಿ ಅವ್ರ ನಮ್ಮಕ್ಕೆ ಹೊಡೆದು ನಮ್ಮವ್ರ ಕಡೆಯಿಂದ ಹೆಚ್ಚು ಅವಾಜ್ ಮಾಡಿಸ್ತಾರೆ ಅವರು ಹಿಂದೂಗಳ ಕಡೆಯಿಂದ. ನಮಗೆ ಭಾಳ ಅನ್ಯಾಯ ಮಾಡ್ಯಾರ, ಹಿಂದೂಗಳಿಗೆ ಇಲ್ಲಿ ಹೊಡೆದಾರೆ, ಇಲ್ಲಿ ಹೊಡೆದ. ಆ ಸಿದ್ದರಾಮಯ್ಯ ಪೊಲೀಸರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಬಹುಮಾನ ಕೊಡುತ್ತೇನೆ ಅಂತ. ಪಂಚಮ ಸಾಲಾರು ಹೋರಾಟನಾಗ ಏನು ಮಾಡಿದ್ರು? ಅದು ಯಾವ ಒಬ್ಬ ಇದ್ದವ ಸರ್ಕಲ್ ಇನ್ಸ್ಪೆಕ್ಟರ್, ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟವ IGP. ನಾವು ವಿಧಾನಸಭಾದಾಗ ಹೇಳಿದೆ, ನೀನು IGP ಆಗಿ ಬಿನ್ ಡ್ರೆಸ್ನಾಗ ಬಂತು ಲಾಠಿ ಎತ್ತಿಯಲ್ಲ, ಮುಂದೆ ಸರ್ಕಾರ ಬಂದಾಗ ನೀನು ನೋಡ್ಕೊತೀನಿ ಅಂತೇಳಿ. ಅವಾಗ ಹೋಮ್ ಮಿನಿಸ್ಟರ್ ಯತ್ನಾಳ್ ಧಮಕಿ ಹೌದತ್ತ. ಬಿನ್ ಡ್ರೆಸ್ನಾಗ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ನಿನ್ಗೆ ಯಾರಿಗೆ ಅವಕಾಶ ಎಲ್ಲಿದೆ? ಯಾವ ಕಾನೂನಿನಾಗ ಇದೆ? ಟೊಪ್ಪಿ ಹಾಕ್ಕೊಂಡಿರ್ಬೇಕು. ಫುಲ್ ಆಫೀಸರು ಎಲ್ಲ ಅವ್ರ ಶಸ್ತ್ರಾಸ್ತ್ರಗಳು ಏನು ಕವಚಗಳದವಲ್ಲ ಎಲ್ಲ ಹಾಕ್ಕೊಂಡು ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, DC ಅನೌನ್ಸ್ ಮಾಡಬೇಕು ಲಾಠಿ ಚಾರ್ಜ್ ಅಂದಾಗ. ಏನೂ ಇಲ್ಲ, ಹೊಡೆದ್ರು. ಅವನಿಗೆ ಮುಸ್ರಪ್ಪ ಏನೇನೋ ಅದಾನವ, ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟಾರೆ. ಇರಲಿ, ಇನ್ನೊಂದು ಸ್ವಲ್ಪ ದಿವಸ 28 ತನಕ ಏನೇನು ಬಹುಮಾನ ಕೊಡ್ತಾರೆ ಕೊಡಲಿ, ಅವೆಲ್ಲ ಬಹುಮಾನವೂ ವಾಪಸ್ ತಗೋತೀನಿ. ಬರೋಬ್ಬರಿ ಈ ರಾಜ್ಯದಾಗ ನನಗೇನು ಆಸೆ ಇಲ್ಲ. ನಾನೇನು ಲೂಟಿ ಮಾಡಿ ದುಬೈದಾಗ ಅಲ್ಲಿ ಇಲ್ಲಿ ಆಸ್ತಿ ಮಾಡೋದೇನು ಅವಶ್ಯ ಇಲ್ಲ. ಯಾಕಂದರೆ ನನಗೇನು ನನ್ನ ಮಕ್ಕಳು ಭಾಳ ರೊಕ್ಕ ಮಾಡಬೇಕತ್ತು ಅನ್ನುವಂಥ ಮೈಂಡ್ದವ್ರಿಲ್ಲ. ಈಗಿನೆಲ್ಲ ಮುಖ್ಯಮಂತ್ರಿ ಅಪ್ಪ ಅದಂದ್ರೆ ಬರೀ ವ್ಯಾಪಾರ ಅದೇ. ನಮ್ಮ ಪೂಜ್ಯ ತಂದೆಯವರು ಭಾಳ ರೈತರ ಸಲುವಾಗಿ ಹೋರಾಟ ಮಾಡಿ ಏನು ಸುಡುಗಾಡೆ ಮಾಡ್ಯಾರ. ಹೋಗಿ ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಪೂಜ್ಯ ತಂದೆಯವ್ರ ಮಗನ. ಈಗ ಮನೆ ಹೇಳಿದೆ ಸಿದ್ದರಾಮಯ್ಯನವರ, ನಿಮ್ಮ ಮಗ ಭಾಳ ಹಾದಿ ಬೀಳಾಕತ್ತಾರ, ಹುಷಾರಿರಿ. ಮೊನ್ನೆ ನೋಡ್ರಿ ಅಜಿತ್ ಪವಾರ್, ಇದು ವಿಧಾನಸಭಾದಾಗ ಹೇಳಿದ್ದು ಅಜಿತ್ ಪವಾರ್ ಅವ್ರ ಆಸ್ತಿ ಎಷ್ಟಿತ್ತು?
1,00,000 ಕೋಟಿ ರೂಪಾಯಿ ಏನು ಹಣ ಸಿಗ್ತೇನೆ ರೀ? ಒಂದು ವಾಚ್ ಮ್ಯಾಗ ಹಿಡಿಬೇಕಾಯ್ತು. 1,00,000 ಕೋಟಿ ತೊಗೊಂಡು ಏನು ಮಾಡೋರು? ನಿಮ್ಮದೇ ನೀವು ಉಳಿಲಿಲ್ಲ. ಅದಕ್ಕೆ ಮುಂದಿನ ದಿವಸನಾಗ ಈ ರೊಕ್ಕದ ಸಲುವಾಗಿ ಕರ್ನಾಟಕ ಮಾರುವಂಥ ನಾಯಕರನ್ನು ಆಯ್ಕೆ ಮಾಡಬೇಡ್ರಿ, ಅಂದ್ರೆ ಹಿಂದೂ ಧರ್ಮ ಉಳಿತದೆ. ಇವರೆಲ್ಲ ರಾತ್ರಿ ಅಡ್ಜಸ್ಟ್ಮೆಂಟು, ಮುಂಜಾನೆ ಇದ್ರೆ ಸುಮ್ಮ ತೀವ್ರವಾಗಿ ಖಂಡಿಸುತ್ತೇನಂತ ಮಾತಾಡ್ತಾರಲ್ಲಿ ವಿಧಾನಸಭೆದಾಗ. ನಾನು ನೋಡ್ತಿರ್ತೀನಿ. ಒಮ್ಮೆ ಅಶೋಕಿಗೆ ಅಂದೆ, ಗಟ್ಟಿಗೆರೆ ಮಾತಾಡು ಮಾರೆ, ಉಗ್ರವಾಗಿ ಖಂಡಿಸುತ್ತೇನೆ ಅಂದ್ರೆ ಆ ಸಿದ್ದರಾಮಯ್ಯ ಅವ DK ಶಿವಕುಮಾರ್, ಏನು ಅಶೋಕ, ವಿಜೇಂದ್ರ ಫೈಲ್ ತೆಗಿಲ್ಲ ತಗೋತಾನ DK ಶಿವಕುಮಾರ್. ಇವ್ರು ಅತ್ತಾರ, ನಿಮಗಂದಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ವ್ಯವಸ್ಥೆ ಕರ್ನಾಟಕದ ಬಗ್ಗೆ ನಾವು ಮಾತಾಡಿ ಯಾರೇ ಮಕ್ಕಳೇ. ನಾ ಹೇಳ್ದೆ, ನೀವಿಬ್ಬರು ನಾಟಕ ಕಂಪ್ನಿ ಬಿಡ್ರಿ, ಮಾತಾಡೋದಾದ್ರೆ ನಾಟಕ ಮಾತಾಡ್ರಿ. ಇಲ್ಲಕ್ಕಂದ್ರೆ ನಾನೇ ವಿರೋಧ ಪಕ್ಷ ನಾಯಕ, ನಾನು ಕುರ್ಚಿಯಲ್ಲಿ ಮುಂದೆ ಹಾಕತ್ತೆ ಹೇಳಿದೆ. ಅಶೋಕನ ಮಗಲ ನನಗೆ ಹಾಕ್ರಿ, ನಾ ಅಟ್ಯಾಕ್ ಮಾಡ್ತೀನಿ. ಇವತ್ತು ಹುಡುಗರು ಹೇಳ್ಯಾರ ನೋಡಿ ಧಾರವಾಡದಾಗ, ಯತ್ನಾಳ್ ಗೌಡ ನಾನು ತೊಗೊಬೇಕ್ರಿ ವಿಧಾನಸಭೆ ಒಳಗೆ ಮಾತಾಡೋ ಅಂತ. ನನಗೂ ಬೇಕಾದಟ್ಟು ಒಳಗೆ ಹಾಕೋಬೇಕಂತ ಪ್ರಯತ್ನ ಮಾಡೋರು. ಮನೆ ಬಿಜಾಪುರಕ್ಕೆ ಬಂದಿದ್ರು ನಮ್ಮ ಸಿದ್ದರಾಮಯ್ಯನವರು, ಅವ್ರಿಗೆ ಚಪ್ಪಾಳಿ ಕೂಗು ಯಾರೂ ಹೊಡಿಲಿಲ್ಲ. DK ಶಿವಕುಮಾರ್ ಬಂತರು ಕ್ವಾಂಕಲ್ಲಿಲ್ಲ. ಅವ ಬರೀ ನನ್ನೇ ನೋಡ್ಲಕ್ಕಾಗ್ತ, ನೀ ಹಿಂಗ್ಯಾಕ ನೋಡ್ತಿ ನನ್ನ, ಮುಂದೇನು ಆಡೋದು, ನಾ ಹೆಂಗ ನೋಡಲಿ ನಿನ್ನ. ನನ್ನ ಮ್ಯಾಗ ಕೇಸ್ ಹಾಕದ DK ಶಿವಕುಮಾರ್, 200 ಕೋಟಿ ರೂಪಾಯಿ ಹಾಕಂದೆ. ಈಗ ಅವನೇ ಹೆಸರಾಗಲ್ಲ ಕೋರ್ಟಿಗೆ, ಅವನಿಗೆ ಸಿಕ್ಕೈತೆ ಒಂದು ಪಾಯಿಂಟ್. ಆ ಪಾಯಿಂಟ್ ತೆಗೆದು ಬಿಟ್ಟಿದ್ರೆ ಮುಖ್ಯಮಂತ್ರಿ ಡಾಮೆ. ಅದಕ್ಕೆ ನನ್ನ ವಿರುದ್ಧ ಮಾನಹಾನಿ ಹಾಕಿದ್ದು ಸಹಿತ ಇವತ್ತು ನಿನ್ನೆ ಕೇಸ್ ಇತ್ತು ಕನಕಪುರ್ನ. ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳಷ್ಟು ಬಿಜಿ ಇರೋದ್ರಿಂದ ಕೋರ್ಟಿಗೆ ಹಾಜರಾಗ್ತಾ ಇಲ್ಲ. ಇದು 10ನೇ ಸಲ ಇದು. ನಾ ಹೇಳೀನಿ, ನೀನು ನನಗೇನಾರ ಟಚ್ ಮಾಡಿದೆ, ನಿನ್ನ ನಾ ಹೆಂಗೆ ನೋಡಲಿ ನಿನ್ನ. ಸಿದ್ದರಾಮಯ್ಯವ್ರಿಗೆ ಹೇಳೀನಿ, ಸಿದ್ದರಾಮಯ್ಯನವರೇ, ಮಿಸ್ಟರ್ ಯತ್ನಾಳ್, BJಪಿದಿಂದ ಎಕ್ಸ್ಪೆಲ್ ಮಾಡ್ಯಾರ ನಿಮ್ಮನ್ನು. ನೀವೇ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ದಾರೆ. ಏನೋ ಇಲ್ಲ, ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರವರು ತಮ್ಮನ್ನು ಎಕ್ಸ್ಪೆಲ್ ಮಾಡಿದ್ದಾರೆ. ಕೇಳಿಸಲಿಲ್ಲ. ಇನ್ನೇನು ಹೇಳ್ರಿ ಗೌಡ್ರ ಅಂದ್ರೆ ಅವ್ರು ಕಾಂಗ್ರೆಸ್ MLAಗಳೇ ಇನ್ನೇನು ಹೇಳಿದ್ರು. ಹೌದು ಅಂದ್ರೆ ಬಾಯಿ ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡಬೇಕು. ನನಗೆ DK ಶಿವಕುಮಾರ್ ಎಲ್ಲರೂ ಸಿಗ್ತಾನೆ ನೋಡೇ ನೋಡ್ತಾನೆ. DK ಶಿವಕುಮಾರ್ ಕೂಡ ನಮ್ಮವರು ಒಳಗೆ ನೋಡ್ತಾರೆ. ಇವನೊಂದು ಮಣ್ಣು ಕೊಟ್ಟೆವು ಅಂದ್ರೆ ನಮ್ಮದೇ ಅಲ್ಲ, ಪೂಜೆ ತಂದೆ ಆದವಾಗ ಪೂಜೆ ಮಗ ಮತ್ತು ಲೂಟಿ. ಇವರು ಅವ್ರಿಗೆ ಅಡ್ಜಸ್ಟ್ಮೆಂಟ್. ಜಮೀರ್ ಅಹ್ಮದ್ ಖಾನ ಇವರು ಭಯ್ಯ ಅವನಿಗೆ 20 ಕೋಟಿ ರೂಪಾಯಿ ಕೊಡ್ತಾನೆ ಶಿಕಾರಿಪುರಕ್ಕೆ, ನನಗಿದ್ರೆ ಕೊಡೋದಿಲ್ಲ. ಯತ್ನಾಳ್ ಸಾಹೇಬ್ರೆ, ನೀವು ಸಾಬ್ರ ಬಗ್ಗೆ ಮಾತಾಡ್ತೀರಿ, ನಿಮ್ಗೆ ಯಾಕೆ ಕೊಡಬೇಕು ಅಂತ. ಸರ್ಕಾರ ರೊಕ್ಕ ಐತೆ, ನಿಮ್ಮ ಅಪ್ಪನ ರೊಕ್ಕ ಐತೆ ಅನ್ಕೊಳ್ಳಿ. ಕೊಟ್ಟ ಮೊನ್ನೆ ನನಗೂ 20 ಕೋಟಿ ಕೊಟ್ಟ, ಬಿಡಲಿಲ್ಲ. ಕೊಡೋದು ಮಗಳ ನೀ ಕೊಡೋದು, ನೀವು ಹಿಂದೇನು ಹಾಕ್ತೀವಿ. ನೀನು ಪಾಕಿಸ್ತಾನ ರೊಕ್ಕ, ದುಬೈ ರೊಕ್ಕ ಇದು. ಅದಕ್ಕೆ ಒಳ್ಳೆ ಕಾಲ ಬರ್ತದೆ, ಏನೋ ಅಂಜಬೇಡ್ರಿ. ಈಗ ಎಷ್ಟು ಕೇಸ್ ಹಾಕ್ತಾರ, ಎಷ್ಟು ಬಡಿತಾರ, ಬಡಿಸೋರಿ. 28ರ ತನಕ ಬಡಿಸೋರಿ. 28 ನಂತರ ಕರ್ನಾಟಕದಾಗ ಯಾರು ಬಡ್ದಿರ್ತಾರಲ್ಲ ಅವರೇ ಬಂದು ನಿಮ್ಗೆ ಸನ್ಮಾನ ಮಾಡೋ ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡು ನಾನು ಯಾರು ಮಾತಾಡ್ತೀನಿ. ಹಲೋ, ಎಲ್ಲ ಹಿಂದೂ ಬಾಂಧವರ ವಿನಂತಿ ಕಾರ್ಯಕ್ರಮದ